ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಗಜ್ರಿ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊಂಡೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಇವೆರಡು ಚಟ ಆದಮೇಲೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಂತ ನಾನು ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿನ ಫುಲ್ಲು ಫೈನಾಗಿ ಚಾಪ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿದ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಮಟ್ಟ ಎಣ್ಣೆ ಒಳಗನ ಚಲೋತ್ನಂಗೆ ಫ್ರೈ ಮಾಡೋಣಂತೆ. ನೆಕ್ಸ್ಟ್ ಈಗ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಫುಲ್ ಫೈನಾಗಿ ಚಾಪ್ ಮಾಡ್ಕೊಂಡು ನಾನು ಹಾಕ್ಕೊಳಕತ್ತೀನಿ. ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ಹಾಕೋರಿ. ನೆಕ್ಸ್ಟ್ ಇದಿಷ್ಟು ಸೇರಿಸಿ ಚಲೋತ್ನಂಗೆ ಫ್ರೈ ಮಾಡೋಣಂತ. ಕಂಪ್ಲೀಟ್ ಎಣ್ಣೆ ಒಳಗೆ ಲೋ ಫ್ಲೇಮ್ನಾಗ ಫ್ರೈ ಮಾಡೋಣ. ಬರೀ ಈಗ ನೆಕ್ಸ್ಟ್ ನಾನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಂಥ ಗಜ್ರಿ ಹಾಕ್ಕೊಳತ್ತೀನಂತ. ನೀವು ತುರಿದು ಕೂಡ ಹಾಕ್ಕೋಬೋದು. ನಾ ಬ್ಲೆಂಡರ್ ಒಳಗೆ ಬ್ಲೆಂಡ್ ಮಾಡಿ ಗಜ್ರಿನ ಹಾಕ್ಕೊಳಕತ್ತೀನಿ. ಗಜ್ರಿ ಹಾಕ್ಕೊಂಡ್ಮೇಲೆ ಫುಲ್ ಗಜ್ರಿದ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಮಟನೂ ನಾವು ಇದನ್ನು ಫ್ರೈ ಮಾಡೋಣಂತ. ಹೊತ್ತಿಸ್ಬಾರ್ದು, ಅಂದ್ರೆ ಗಜ್ರಿ ಹೊತ್ತಂದ್ರೆ ಪರೋಟ ಟೇಸ್ಟ್ ಚಲೋ ಬರೋಂಗಿಲ್ಲ. ಸೊ ಹಂಗಾಗಿ ಲೋ ಫ್ಲೇಮ್ನಾಗ ನಾ ಗಜ್ರಿದ ಹಸಿ ಸ್ಮೆಲ್ ಹೋಗೋ ಮಟ್ಟ ಚಲೋ ಫ್ರೈ ಮಾಡೋಣಂತೆ. ಮತ್ತು ಇದನ್ನೆಲ್ಲ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆನ ಒಂದು ಅರ್ಧ ತಾಸು ಮೊದಲು ನಾನು ಚಪಾತಿ ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೆ. ಚಪಾತಿ ಹಿಟ್ಟು ಚಲೋತ್ತಾಗ ನೆನೀತ ಅಂತಂದ್ರೆ ಪರೋಟ ಭಾರಿ ಟೇಸ್ಟಾಗಿ ಬರ್ತಾವೆ. ನೆಕ್ಸ್ಟ್ ಗಜ್ರಿ ಫ್ರೈ ಆದಮೇಲೆ ನಾ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ನಾ ಇಲ್ಲೇ ಇದಕ್ಕೆ ಅರಿಶಿನ ಪೌಡರನ್ನು ಹಾಕ್ಕೋತೀನಿ. ನೆಕ್ಸ್ಟ್ ಈಗ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಹಾಕ್ಕೊಳತ್ತೀನಿ. ನೀವು ಸಾಂಬಾರು ಮಸಾಲನಾದರೂ ಹಾಕ್ಕೋಬೋದು ಅಥವಾ ಸಬ್ಜಿ ಮಸಾಲನಾದರೂ ಹಾಕ್ಕೋಬೋದು. ಈಗ ಇಷ್ಟೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ನಮ್ದು ಪರೋಟ ಸ್ಟಫಿಂಗ ರೆಡಿ ಆಗ್ತೈತಿ ನೋಡಿರಿ. ಬರೀ ಈಗ ತಣ್ಣಗಾಗಕ್ಕೆ ಬಿಡೋಣಂತ. ಇದು ತಣ್ಣಗಾದ್ಮೇಲೆ ಪರೋಟನ ರೆಡಿ ಮಾಡ್ಕೊಳ್ಳೋಣಂತ. ಪರೋಟ ಮಾಡ್ಕೊಳಕ್ಕೆ ನಾನು ಸ್ವಲ್ಪ ನಾರ್ಮಲ್ ಸೈಜ್ಗಿಂತ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ತೊಗೊಂಡು ರೌಂಡಾಗಿ ಮಾಡ್ಕೊಂಡೇನಿ ಚಪಾತಿ ಹಿಟ್ಟನ್ನ. ನೆಕ್ಸ್ಟಿಗೆ ಇದನ್ನು ಡ್ರೈ ಚಪಾತಿ ಹಿಟ್ಟನಾಗ ಎದ್ಕೊಂಡು ದಪ್ಪದಾಗಂತ ಒಂದು ಚಪಾತಿನ ಲಟ್ಟಿಸ್ಕೊಳ್ಳೋಣಂತ. ಫುಲ್ ತಿನ್ನಾಗಿ ಲಟ್ಟಿಸ್ಬೇಡ್ರಿ ಮತ್ತು ಫುಲ್ ದಪ್ಪದಾಗಿನೂ ಲಟ್ಟಿಸ್ಬೇಡ್ರಿ. ಒಂದು ನಾರ್ಮಲ್ ಸೈಜಿಗೆ ಚಪಾತಿನ ಲಟ್ಟಿಸ್ಕೊಳ್ಳೋಣಂತ. ಇದು ಬೆಳಗಿನ ಟಿಫನಿಗೆ ಮತ್ತು ಲಂಚ್ ಬಾಕ್ಸಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ನೋಡಿರಿ. ಸೊ ಬರ್ರಿ ಚಪಾತಿ ರೆಡಿ ಆಗೈತಿ. ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣಂತ. ಸೊ ಇದ್ರದ್ದು ತಿಕ್ನೆಸ್ ನೋಡಿರಿ ಈ ಥರ ಆಗೈತಿ. ಇಷ್ಟು ತಿಕ್ನೆಸ್ ಇರಬೇಕದು, ಅಂದ್ರೆ ಪರೋಟ ಸ್ಟಫಿಂಗ ಹೊರಗೆ ಬರೋಂಗಿಲ್ಲ. ಸೊ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಗಜ್ರಿ ಸ್ಟಫಿಂಗ್ ಏನಿತ್ತಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣಂತ. ನೀವು ಬೇಕಿದ್ದರೆ ಇದ್ರ ಮೇಲೆ ಚೀಸ್ ಕೂಡ ಹಾಕೋಬೋದು, ಅದು ಕೂಡ ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ. ಇಷ್ಟ ಸಿಂಪಲ್ಲಾಗಿ ಮಾಡಿದ್ರೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಗ ಇದನ್ನು ನಾವು ಫೋಲ್ಡ್ ಮಾಡ್ಕೊಳ್ಳೋಣಂತ. ಸ್ಟಫಿಂಗ್ ಎಲ್ಲ ಹಾಕ್ಕೊಂಡ್ಮೇಲೆ ನಾ ಇಲ್ಲೇ ಇದನ್ನು ಟ್ರಯಾಂಗಲ್ ಶೇಪ್ನಾಗ ಫೋಲ್ಡ್ ಮಾಡ್ಕೋತೀನಿ. ಸೊ ನೋಡೋಕೆ ಒಂಚೂರು ಅಟ್ರಾಕ್ಟಿವ್ ಆಗಿರ್ತೈತಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಟ್ರಯಾಂಗಲ್ ಶೇಪ್ನಾಗ ಮಾಡ್ಕೊಂಡ್ಮೇಲೆ ಇದನ್ನು ಮತ್ತೆ ಡ್ರೈ ಹಿಟ್ಟನಾಗ ಎದ್ಕೊಳ್ಳೋಣಂತ. ಒಂದು ಸೈಡ ಡ್ರೈ ಹಿಟ್ಟನಾಗ ಎದ್ಕೊಂಡು ಸಿಗ್ತೇನಂತ ನಾನು ನಿಮ್ಗೆ. ಸೊ ನನ್ನ ಚಾನಲ್ನಾಗ ನಾ ಆಲ್ರೆಡಿ ಆನಿಯನ್ ಪರೋಟ ಅದು ಅಪ್ಲೋಡ್ ಮಾಡೀನಿ. ಯಾರಿನ ಮಟ್ಟ ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಸೊ ಒಂದು ಸೈಡ ನಾನು ಡ್ರೈ ಹಿಟ್ಟು ಹಚ್ಚೀನಿ, ಇನ್ನೊಂದು ಸೈಡ ಗಜ್ರಿನ ಜಸ್ಟ್ ಹಂಗೆ ತುರಿದು ಇಟ್ಕೊಂಡಿದ್ದೆ ಅದನ್ನು ಮೇಲೆ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ. ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕೋತೇನಂತೆ. ಈ ಥರ ಮಾಡಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣ್ತೈತಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ಎಳ್ಳೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಡ್ರೈ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಂಡಂಗೆ ಮಾಡ್ಕೊಳ್ಳೋನು. ಆಮೇಲೆ ಸ್ವಲ್ಪ ಪ್ರೆಸ್ ಮಾಡೋನು. ಗಜ್ರಿ ಸ್ಟಿಕ್ ಆಗಲಿ ಅಂತ ಹೇಳಿ ಗಜ್ರಿನ ಈ ಥರ ಪ್ರೆಸ್ ಮಾಡೋದು. ನೆಕ್ಸ್ಟ್ ಈಗ ಲೈಟಾಗಿ ಲಟ್ಟಿಸ್ಕೊಂಡ್ವಿ ಅಂದ್ರೆ ಇದು ಥಿನ್ನಾಗಿ ಬಿಡ್ತೈತೆ ನೋಡಿರಿ. ಭಾಳ ಪ್ರೆಷರ್ ಹಾಕಿ ಏನು ಲಟ್ಟಿಸ್ಬಿಡ್ರಿ, ಇಲ್ಲ ಸ್ಟಫಿಂಗ್ ಹೊರಗೆ ಬಂದುಬಿಡ್ತೈತಿ ನೋಡಿರಿ. ಒಂದು 2-3 ಮೂಮೆಂಟ್ಸ್ನಾಗ ಅಂದ್ರೆ ಪರೋಟ ರೆಡಿ ಆಗಿಬಿಡ್ತೈತಿ. ಒಂದು ಸೈಡ್ನ ಪರೋಟ ರೆಡಿ ಮಾಡ್ಕೊಳತ್ತೀನಿ, ಇನ್ನೊಂದು ಸೈಡ ನಾನು ತವಿನ ಫುಲ್ ಕಾಯಿಸ್ಕೊಂಡೇನಿ. ಬರೀ ಈಗ ಪರೋಟ ರೆಡಿ ಆಗೈತಿ, ಇದನ್ನು ಬೇಯಿಸ್ಕೊಳ್ಳೋಣಂತ. ತವಾ ಚಲೋತ್ನಂಗೆ ಕಾದೈತಿ. ಮೊದಲೇ ಇದಕ್ಕೆ
ಯಾವ ಸೈಡ ಡ್ರೈ ಹಿಟ್ಟು ಹಚ್ಚಿದ್ದೆಲ್ಲ ಆ ಸೈಡ ಕೆಳಗಡೆ ಹಾಕ್ತೀನಿ ಮತ್ತು ತವಾಕ ತುಪ್ಪ ಆಯ್ತು ಎಣ್ಣೆ ಆಯ್ತು ಏನೂ ಹಚ್ಕೊಂಡಿಲ್ಲ ಫಸ್ಟ್. ಈಗ ಮ್ಯಾಲೆ ಗಜ್ರಿ ಹಚ್ಚದಲ್ಲೇ ನಾನು ಇದಕ್ಕೆ ತುಪ್ಪ ಹಚ್ಕೊಳತ್ತೀನಿ. ನೀವು ಬೆನ್ನಿನೂ ಹಚ್ಕೋಬೋದು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಮತ್ತು ಹೆಲ್ದಿ ಕೂಡ ಇರ್ತೈತಿ. ಸೊ ಒಂದು ಸೈಡ ನಾನು ಇಲ್ಲೇ ತುಪ್ಪ ಹಚ್ಕೊಂಡ್ಮೇಲೆ ಇದನ್ನು ಮತ್ತು ನೆಕ್ಸ್ಟ್ ಆ ಸೈಡ ಟರ್ನ್ ಮಾಡಿ ಹಾಕೋತೀನಿ. ಆ ಕಡೆ ಲೈಟಾಗಿ ಒಂದು ಸ್ವಲ್ಪ ಬೆಂದಿರ್ತೈತಿ. ಸೊ ಹಂಗಾಗಿ ಈಗ ಟರ್ನ್ ಮಾಡಿ ಹಾಕ್ಕೊಂಡು ಆ ಸೈಡೂ ಇದಕ್ಕೆ ತುಪ್ಪನ ಹಚ್ಕೊಂಡು ಎರಡೂ ಸೈಡು ಈಕ್ವಲ್ ಆಗಿ ಫ್ರೈ ಆಗುವಂಗೆ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಅಂತ. ಸೊ ಸ್ವಲ್ಪ ಸ್ಲೋ ಕುಕ್ಕಿಂಗ್ನಾಗ ಬೇಯಿಸ್ರಿ, ಅಂದ್ರೆ ಪರೋಟ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಸೊ ನೋಡಿರಿ, ನಾನು ಈ ಸೈಡೂ ಇದಕ್ಕೆ ತುಪ್ಪ ಹಚ್ಕೊಂಡು ಎರಡೂ ಸೈಡು ಚಲೋತ್ನಂಗೆ ಬೇಯಿಸ್ಕೊಂಡು ನಿಮ್ಗೆ ಸಿಗ್ತಾನಂತ. ಎರಡೂ ಸೈಡು ಈಕ್ವಲ್ ಆಗಿ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬೆಂದಾವು ನೋಡ್ರಿ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಗಜ್ರಿ ಪರೋಟ ರೆಡಿ ಆಗೈತಿ ನೋಡ್ರಿ. ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತೇನೆ ಅಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಗಜ್ರಿ ಪರೋಟ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.